ಎಲ್ಲರಿಗೂ ನಮಸ್ಕಾರ. ಕೆ ವಿ ಅಯ್ಯರವರ ಶಾಂತಲ ಕೃತಿಯನ್ನು ಮುಂದುವರಿಸೋಣ. ಶಾಂತಲೆಗೆ ತಮ್ಮ ಗರುಡ ಆಗಿದ್ದ ವಿಚಾರ ತಿಳಿದು ಮನಸ್ಸಿಗೆ ಒಂದು ರೀತಿಯ ಆತಂಕ ಆಗುತ್ತೆ. ಏನೇನು ಯೋಚನೆ ಮಾಡ್ಕೊಳ್ತಾಳೆ. ಶಿವಗಂಗೆ ದರ್ಶನ ಮಾಡಬೇಕು ಅಂತ ಅವಳಿಗೆ ಅನಿಸುತ್ತೆ. ಅಷ್ಟೊತ್ತಿಗೆ ಪ್ರಭುಗಳು ಕೂಡ ವೇಲಾಪುರಿಯಿಂದ ಬಂದು ಮತ್ತೆ ಲಕ್ಷ್ಮಿ ಜೊತೆಗೆ ಅಲ್ಲಿಗೆ ಹೊರಡಕ್ಕೆ ಸಿದ್ಧರಾಗ್ತಾರೆ. ಆದರೆ ಕುವರ ಶಿವಗಂಗೆಯಿಂದ ಬಂದವನು ಮತ್ತೆ ಪ್ರಭುಗಳನ್ನ ನೋಡಬೇಕು, ತಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಶಾಂತಲೆ ಒಪ್ಪೋದಿಲ್ಲ. ಮರುದಿನ ಪ್ರಯಾಣ ಇದೆ, ಮನೆಗೆ ಹೋಗಿ ವಿಶ್ರಾಂತಿ ತಗೋ, ನಾಳೆ ಹೊರಡೋಣ, ನನ್ನ ಜೊತೆಗೆ ಬಾ ನೀನು ಅಂತ ಹೇಳ್ತಾಳೆ. ಆಗ ಮನಸ್ಸಿಲ್ದಿದ್ರು ಕೂಡ ಕುವರ ಹೇಳ್ತಾನೆ, ಆಗಲಿ ಅಕ್ಕ, ನೀನು ಹೇಳ್ದಾಗೇನೆ ಆಗಲಿ, ನೀನು ಬೇಡ ಅಂದಮೇಲೆ ನಾನು ಹೋಗೋದಿಲ್ಲ, ಮನೆಯಲ್ಲೇ ಇರ್ತೀನಿ. ನಾಳೆ ಬೆಳಗಿನ ಸ್ನಾನ ಪೂಜೆಗಳನ್ನು ಮುಗಿಸ್ಕೊಂಡು ಹೊರಡೋಣ. ಸೋವಲಿಗೆ ಏನಾದರೂ ಹೇಳಬೇಕಾ? ಉಪಹಾರಗಳನ್ನು ಅವಳು ಚೆನ್ನಾಗಿ ಮಾಡ್ತಾಳೆ. ಪ್ರಯಾಣಕ್ಕೆ ಏನಾದರೂ ಅವಳ ಕೈಲಿ ಮಾಡಿಸ್ಲಾ? ಅವಳ ಮನಸ್ಸಿಗೆ ಸಂತೋಷ ಪಡಿಸೋಕ್ಕೋಸ್ಕರ ಆದರೂ ಏನಾದರೂ ಮಾಡು ಅಂತ ನೀನು ಹೇಳು, ಅದನ್ನು ಅವಳು ಮಾಡ್ತಾಳೆ, ತುಂಬ ಸಂತೋಷದಿಂದ ಮಾಡ್ತಾಳೆ ಅಂತ ಕುವರ ಹೇಳ್ತಾನೆ. ಆಗ ಸರಿ, ಒಳ್ಳೆಯದು, ಏನು ಮಾಡಬೇಕು ಅನ್ನೋದು ಅವಳು ಇಷ್ಟಕ್ಕೆ ಬಿಟ್ಟಿದ್ದು, ಆದರೆ ಹೆಚ್ಚಿಗೆ ತೊಂದರೆ ಕೊಡಬೇಡ ಅವಳಿಗೆ ಅಂತ ಶಾಂತಲೆ ಹೇಳ್ತಾಳೆ. ಕುವರ ಅಕ್ಕನಿಗೆ ನಮಸ್ಕಾರ ಮಾಡಿಬಿಟ್ಟು ತನ್ನ ನಿವಾಸಕ್ಕೆ ಹೋಗ್ತಾನೆ. ಅಕ್ಕನ ಇಷ್ಟೊಂದು ಅವಸರದ ಪ್ರಯಾಣಕ್ಕೆ ಏನು ಕಾರಣ ಅನ್ನೋದು ಅವನ ಮನಸ್ಸಿಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಮಧ್ಯಾಹ್ನ ಆಗತ್ತೆ. ಶಾಂತಲೆ ತಾಯಿ ತಂದೆಯರನ್ನು ಕಂಡು ಬರೋಕ್ಕೆ ತವರಿಗೆ ಹೋಗ್ತಾಳೆ. ಮಗಳು ಬಂದಿದ್ದು ಮಾಚಿಕಬ್ಬೆಗೂ ಕೂಡ ತುಂಬ ಆನಂದ ಆಗುತ್ತೆ. ಮಾರಸಿಂಗಮಯ್ಯ ಅವರು ಕೂಡ ಮನೆಯಲ್ಲೇ ಇರ್ತಾರೆ. ಮನೆಯಲ್ಲಿ ತನ್ನಷ್ಟೇ ಚೆಲುವೆಯಾದಂತಹ ಕೇತಮಲ್ಲ ನಾಯಕರ ಮಗಳು ಚಂದಲೆ ಇರೋದನ್ನು ನೋಡ್ತಾಳೆ. ಮಾಚಿಕಬ್ಬೆಯ ತಾಯಿ ಕರಳು ಚಂದಲೆಯನ್ನ ಶಾಂತಲೆ ಅಂತಲೇ ಕರೀತಾ ಇರುತ್ತೆ. ಕೇತಮಲ್ಲ ನಾಯಕ ಮತ್ತು ಜಕ್ಕಿಯಬ್ಬೆ ಈಗ ಎದುರುಗಡೆ ಇದ್ದ ಒಂದು ಮನೆಯಲ್ಲಿರ್ತಾರೆ. ಚಂದಲೆ ಎರಡು ಮನೆಗೂ ಮಗಳಾಗಿ ಬೆಳೀತಾ ಇರ್ತಾಳೆ. ಶಾಂತಲೆಯ ಉಪಾಸ್ಯ ದೇವತೆಯ ಗೃಹವನ್ನ ಮಾಚಿಕಪ್ಪೆ ಮತ್ತು ಚಂದಲೆ ಇಬ್ರು ಚೊಕಟ ಮಾಡಿ ನಿತ್ಯ ಪೂಜೆಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಚಂದಲೆ ಕೂಡ ಶಾರದೆಯ ಭಕ್ತಳಾಗಿರ್ತಾಳೆ. ಅವೇ ಇವಳಿಗೂ 4 ಅಕ್ಷರ ಹೇಳಿಸು ಅಂತ ಮಗಳು ಹೇಳಿದ್ದನ್ನ ಮಾಚಿಕಬ್ಬೆ ಮರೀದೆ ಚಂದಲೆಗೂ ಒಳ್ಳೆಯ ವಿದ್ಯಾಗುರುಗಳನ್ನ ಗೊತ್ತು ಮಾಡಿರ್ತಾಳೆ. ಚಂದಲೆ ಕೂಡ ಆಸಕ್ತಿಯಿಂದ ವಿದ್ಯಾಬುದ್ಧಿಗಳನ್ನು ಪಡಿತಾ ಇರ್ತಾಳೆ. ಇನ್ನು ಈ ಶಾಂತಲೆ ಮತ್ತು ಲಕ್ಷ್ಮಿಯರು ಅರಮನೆಗೆ ಹೋದ್ಮೇಲೆ ಶಾರದೆಯ ಆಲಯವನ್ನು ಶುಚಿಯಾಗಿಟ್ಕೊಂಡು ಪೂಜೆಯನ್ನು ಕ್ರಮ ತಪ್ಪದ ಹಾಗೆ ಮಾಡ್ಕೊಂಡು ಬರ್ತಾ ಇರೋದನ್ನ ನೋಡಿ ಈಗ ಶಾಂತಲೆಗೆ ತುಂಬ ಸಂತೋಷ ಆಗುತ್ತೆ. ಚಂದಲೆಯನ್ನು ಕರೀತಾಳೆ, ಪ್ರೀತಿಯಿಂದ ಅಪ್ಕೊಳ್ತಾಳೆ. ಆ ಮಹಾತಾಯಿ ನಿನಗೆ ಒಳ್ಳೆದನ್ನ ಮಾಡ್ತಾಳಮ್ಮ, ಇನ್ನು ಶ್ರದ್ಧೆ ಅಚಲವಾಗಿರಲಿ ಅಂತ ಅವಳ ತಲೆ ಕೂದಲನ್ನ ನೇವರಿಸ್ತಾಳೆ. ಆನಂತರ ತಾಯಿ ತಂದೆಗೂ ಕೂಡ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಾಳೆ. ಆ ದಿನ ಪೆದ್ದ ದೇಚನಿಗೆ ತುಂಬ ಆನಂದ ಆಗಿರುತ್ತೆ. ಅರಮನೆಯಿಂದ ಬರುವಾಗ ಶಾಂತಲೆ ದೇಚನನ್ನು ಮರೀದೆ ಅವನಿಗೆ ಸಂತೋಷ ಆಗುವಂತಹ ಅನೇಕ ಉಡುಗೆಗಳನ್ನು ತಂದಿಟ್ಟಿರ್ತಾಳೆ. ಈಗ ಅದನ್ನು ಅವನಿಗೆ ಕೊಡ್ತಾಳೆ. ಅವನಿಗಿಂತ ತನಗೆ ಹೆಚ್ಚು ಸಂತೋಷ ಆಗಿದ್ದನ್ನು ಅವಳು ಗಮನಿಸ್ಕೊತಾಳೆ. ತಾನು ಮರುದಿನ ಶಿವಗಂಗೆಗೆ ಹೋಗಿ ಬರೋದಾಗಿ ತಾಯಿ ತಂದೆಯರಿಗೆ ಹೇಳ್ತಾಳೆ. ಕುವರನು ತನ್ನ ಜೊತೆಗೆ ಬರ್ತಾನೆ ಅಂತ ಕೂಡ ಹೇಳ್ತಾಳೆ. ಅವಸರದ ಯಾತ್ರೆ ಯಾಕೆ ಅಂತ ತಾಯಿ ತಂದೆ ಕೇಳದೆ ಇರೋದಿಲ್ಲ. ಆಗ ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ಹೋಗಿ ಬರ್ತಿದ್ದೀನಿ ಅಂತಿದ್ದೇಳೆ ಶಾಂತಲೆ ಹೇಳ್ತಾಳೆ. ಆ ನಂತರ ಆಕೆ ಮಡಿ ಉಟ್ಟು ತನ್ನ ಉಪಾಸ್ಯ ದೇವತೆಯ ಗೃಹಕ್ಕೆ ಹೋಗ್ತಾಳೆ. ಭಕ್ತಿಯಿಂದ ಪೂಜೆ ಮಾಡ್ತಾಳೆ. ಗಂಟೆಗಳ ಕಾಲ ಪದ್ಮಾಸನಸ್ಥಿಯಾಗಿ ಧ್ಯಾನದಲ್ಲಿ ಕೂತ್ಕೊತಾಳೆ. ಊಟದ ಸಮಯಕ್ಕೆ ತಾಯಿನೇ ಬಂದು ಮಗಳನ್ನು ಎಬ್ಬಿಸಿ ಕರ್ಕೊಂಡು ಹೋಗ್ತಾಳೆ. ತಾಯಿ ತಂದೆ ಮತ್ತು ಚಂದಲೆಯರ ಜೊತೆಗೆ ಶಾಂತಲೆ ಊಟ ಮಾಡ್ತಾಳೆ. ಆ ನಂತರ ಸ್ವಲ್ಪ ಹೊತ್ತು ಉಪ್ಪರಿಗೆ ಚಂದ್ರಶಾಲೆಯಲ್ಲಿ ಕೂತ್ಕೊಂಡು ತಾಯಿ ತಂದೆ ಜೊತೆಗೆ ಸಂತೋಷದಿಂದ ಮಾತಾಡ್ತಾ ಕೂತ್ಕೊತಾಳೆ. ಇನ್ನು ಪೆದ್ದ ದೇಶ ಕೂಡ ತನ್ನ ಊಟವನ್ನು ಆಗ ಮುಗಿಸಿರ್ತಾನೆ. ಶಾರದೆಯ ಪೂಜಾ ಗೃಹದಲ್ಲಿ ದೇವಿಗೆ ಅಂತಲೇ ಇಟ್ಟಿದ್ದ ಹಿಂದೆ ಶಾಂತಲೆ ನುಡಿಸ್ತಿದ್ದ ಹಾಡ್ತಿದ್ದಂತಹ ವೀಣೆಯನ್ನ ಜಾಗರೂಕತೆಯಿಂದ ಹೊತ್ಕೊಂಬಂದು ಶಾಂತಲೆ ಮುಂದಿಟ್ಟು ಕೈ ಮುಗಿತಾನೆ. ಶಾಂತಲೆ ಕಣ್ಣೆತ್ತುತ್ತಾಳೆ. ದೇಶನನ್ನು ನೋಡ್ತಾಳೆ. ದೇಚನ ಕಣ್ಣುಗಳಲ್ಲಿ ನೀರು ತುಂಬಿ ಹರಿತಾ ಇರುತ್ತೆ. ಶಾಂತಲೆಗೆ ಅರ್ಥ ಆಗತ್ತೆ. ನುಡಿಸ್ಬೇಕಾ ದೇಚ ಅಂತ ಕೇಳ್ತಾಳೆ. ಅವನು ತಕ್ಷಣ ಕಣ್ಣೀರು ಒರೆಸ್ಕೊಂಡು ಹ್ಞೂ ಅಂತ ತಲೆ ಆಡಿಸ್ಬಿಟ್ಟು ಒಂದು ಮೂಲೆಯಲ್ಲಿ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಇದನ್ನು ನೋಡಿ ಶಾಂತಲೆಗೆ ಕರುಳು ಹಿಂಡಿದ ಹಾಗಾಗತ್ತೆ. ಮಾಚಿಕಬ್ಬೆಗೂ ಕೂಡ ಹಾಗೆ ಆಗತ್ತೆ. ಮಾಚಿಕಬ್ಬೆ ಮಗಳನ್ನು ಕುರಿತು ಹೇಳ್ತಾಳೆ, ನೀನು ಅರಮನೆಗೆ ಹೋದ್ಮೇಲೆ ಬಹಳ ದಿನ ಈ ದೇಚ ಮೂಕನಾಗ್ಬಿಟ್ಟಿದ್ದ. ಗಂಟೆಗಳ ಕಾಲ ಆ ಪೂಜಾ ಗೃಹದಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ದ. ಈಗ ನಿನ್ನ ಜೀವವೆಲ್ಲ ಆ ವೀಣೆಯಲ್ಲೇ ಇದೆ ಅಂತ ತಿಳ್ಕೊಂಡಿದ್ದಾನೆ. ದಿನಕ್ಕೆ 2 ಸಲ ಅದನ್ನು ಶುಭ್ರವಾಗಿ ಒರೆಸಿಡ್ತಾನೆ.
ಚೆನ್ನಾಗಿರೋ ಹೂವುಗಳನ್ನು ತಂದು ಅದನ್ನ ಅಲಂಕರಿಸ್ತಾನೆ. ಮಳೆ ಗಾಳಿ ಧೂಳಿನಿಂದ ಅದನ್ನು ರಕ್ಷಣೆ ಮಾಡಕ್ಕೆ ಹೊದಿಸಿಡ್ತಾನೆ. ನಿನ್ನಲ್ಲಿಟ್ಟಿದ್ದ ಭಕ್ತಿ ವಿಶ್ವಾಸ ಎಲ್ಲವನ್ನು ಕೂಡ ಈಗ ನಿನ್ನ ವೀಣೆ ಮೇಲಿಟ್ಟಿದ್ದಾನೆ. ಅದು ಇಲ್ಲದೆ ಇದ್ದಿದ್ರೆ ಅವನ ಎದೆ ಕೂಡ ಬರಿದಾಗ್ಬಿಡ್ತಿತ್ತೋ ಏನೋ ಅಂತ ಮಾಚಿಕಬ್ಬೆ ಹೇಳ್ತಾರೆ. ಶಾಂತಲೆ ಅರಮನೆಗೆ ಹೊರಟು ಹೋದಾಗಿನಿಂದ ದೇಚನಿಗೆ ಮನೆ ಶೂನ್ಯ ಅನಿಸಿರುತ್ತೆ. ಅವನಿಗೆ ಸಂಗೀತ ಶಾಸ್ತ್ರ ಯಾವುದು ಗೊತ್ತಿರೋದಿಲ್ಲ. ಆದರೆ ಶಾಂತಲೆ ವೀಣೆ ನುಡಿಸಿದಾಗ ಅದರ ಸುನಾದಗಳು ಅವನ ಎದೆಯಲ್ಲಿ ಆನಂದದ ತರಂಗಗಳನ್ನು ಎಬ್ಬಿಸ್ತಿರುತ್ತವೆ. ಈಗ ಆ ವೀಣೆಯನ್ನು ನುಡಿಸೋರಿಲ್ಲದೆ ಅದು ಪೂಜಾ ಗೃಹದ ಮೂಲೆಯಲ್ಲಿ ಕೂತಿರುತ್ತೆ. ದೇಚ ಅದನ್ನು ನೋಡಿದಷ್ಟು ಸಂಕಟ ಪಡ್ತಾ ಇರ್ತಾನೆ. ಗಂಟೆ ಗಂಟೆ ಕಾಲ ದೇಚ ಮಂಕು ಬಡ್ದವನ ಹಾಗೆ ಪೂಜಾ ಗೃಹದಲ್ಲಿ ಶಾರದೆಯನ್ನು ನೋಡ್ಕೊಂತ ಚಿಕ್ಕ ಯಜಮಾನಿಯನ್ನ ನೆನೆದು ಕಣ್ಣೀರ ಕೋಡಿಯನ್ನು ಹರಿಸಿದ್ದು ಕೂಡ ಉಂಟು. ಅವನ ಮೂಕ ಸಂಕಟವನ್ನ ನೋಡಲಾರ್ದೆ ಮಾಚಿಕಬ್ಬೆನೆ ದೇಚನನ್ನ ಕರೆದು, ತಗೋ ಇದನ್ನು ಹೋಗ್ಬಿಟ್ಟು ಶಾಂತಲವಿಗೆ ಕೊಟ್ಟು ಬಾ ಅಂತ ಹೇಳ್ಬಿಟ್ಟು ಏನೋ ಒಂದು ನೆಪ ಮಾಡಿ ಅವನನ್ನ ಅರಮನೆಗೆ ಕಳಿಸಿ ಶಾಂತಲಿಯನ್ನ ನೋಡ್ಕೊಂಡು ಬರೋ ಹಾಗೆ ಮಾಡಿದ್ದು ಕೂಡ ಅನೇಕ ಸಲ ಆಗಿತ್ತು. ಆದರೆ ಎಷ್ಟು ಸಲ ಹಾಗೆ ಮಾಡೋಕ್ಕಾಗತ್ತೆ? ಅದು ಸಾಧ್ಯನೂ ಅಲ್ಲ, ನೀತಿನೂ ಅಲ್ಲ. ಹೀಗಾಗಿ ದೇಚ ತಾಯಿಯನ್ನು ಕಳ್ಕೊಂಡ ತಬ್ಲಿ ಹಾಗೆ ಸೊರಗು ಹೋಗ್ತಾನೆ. ಹಂಬಲಿಸ್ತಿದ್ದ ಅವನ ಜೀವಕ್ಕೆ ಈಗ ಶಾಂತಲಿಯ ವೀಣೆನೆ ಒಂದು ನಂಬುಗೆಯ ವಸ್ತುವಾಗಿ ದೊರೆತಿರುತ್ತೆ. ಅವನ ಚಿತ್ತಕ್ಕೂ ಕೂಡ ಏನೋ ಒಂದು ವಿಧವಾದ ಸಮಾಧಾನ ಕೂಡ ಸಿಕ್ಕಿರುತ್ತೆ. ವೀಣೆಯ ಆರೈಕೆಯನ್ನ ತಾನು ತಗೊಂಡು ತನ್ನ ಚಿಕ್ಕ ಯಜಮಾನಿಯ ಸೇವೆ ಮಾಡ್ತಾ ಇದ್ದೀನಿ ಅಂತಲೇ ಅವನು ಭಾವಿಸ್ಕೊಂಡು ಮನಸ್ಸಿಗೆ ಸಮಾಧಾನ ತಂದ್ಕೊಳ್ತಾ ಇರ್ತಾನೆ. ಈಗ ಶಾಂತಲೆ ಆ ವೀಣೆಯನ್ನು ಮುಟ್ತಾಳೆ, ಕಣ್ಣಿಗೊತ್ಕೊಂತಾಳೆ, ತೊಡೆ ಮೇಲಿಟ್ಕೊಂಡು ಅದನ್ನು ಮೃದುವಾಗಿ ಸವರುತ್ತಾಳೆ. ನಗುತ್ತಾ ಅದನ್ನು ನುಡಿಸ್ತಾಳೆ. ತನಗೂ ದೇಚನಿಗೂ ಎಲ್ಲರಿಗೂ ತೃಪ್ತಿ ಆಗೋವರೆಗೂ ವೀಣೆಯನ್ನು ನುಡಿಸ್ತಾಳೆ. ಆನಂತರ ಅದನ್ನು ದೇಚನ ಕೈಯಲ್ಲಿ ಪೂಜಾ ಗೃಹಕ್ಕೆ ಕಳಿಸ್ಕೊಡ್ತಾಳೆ. ತಾಯಿ ತಂದೆಯರಿಗೆ ನಮಸ್ಕರಿಸಿ ಅರಮನೆಗೆ ಹಿಂತಿರುಗ್ತಾಳೆ. ಆ ರಾತ್ರಿ ಸುಖವಾಗಿ ನಿದ್ದೆ ಮಾಡ್ತಾಳೆ. ಮರುದಿನ ಅರುಣೋದಯ ಆಗತ್ತೆ. ಅರುಣೋದಯಕ್ಕೂ ಮೊದಲನೇ ಶಾಂತಲೆ ಎದ್ದಿರ್ತಾಳೆ. ಪ್ರಾತಃ ಕರ್ಮಗಳನ್ನು ಮುಗಿಸ್ತಾಳೆ. ಸ್ನಾನ ಮಾಡಿ ದೇಹ ಶುಚಿ ಮನಃಶುಚಿಗಳಿಂದ ಇಷ್ಟ ದೇವತೆಗಳನ್ನು ಪೂಜಿಸ್ತಾಳೆ. ಆನಂತರ ಅರಮನೆಗೆ ಕರೆಸ್ಕೊಂಡಿದ್ದಂತಹ ಬ್ರಾಹ್ಮಣ ಸುಮಂಗರಿಯರನ್ನ ಪೂಜಿಸ್ತಾಳೆ. ದಾನ ಬಾಗಿನಗಳನ್ನು ಕೊಡ್ತಾಳೆ. ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊತಾಳೆ. ಅದಾದ ಮೇಲೆ ಅರಮನೆಯ ಎಲ್ಲ ದಾಸದಾಸಿಯರ ವರ್ಗಕ್ಕೆ ಉಡುಗೊರೆಗಳನ್ನು ಕೊಟ್ಟು ತೃಪ್ತಿಪಡಿಸ್ತಾಳೆ. ಆನಂತರ ಕೂವರನನ್ನ ಮತ್ತು ಸೊಸೆಯನ್ನು ಕರೆಸಿ ಒಟ್ಟಿಗೆ ಉಪಹಾರ ತಗೋತಾಳೆ. ಅಷ್ಟು ಹೊತ್ತಿಗೆ ಉತ್ತಮ ಅಶ್ವಗಳನ್ನು ಹೊಂದಿದ್ದಂತಹ ರಥ ಅರಮನೆಯ ಮಹಾದ್ವಾರದ ಹತ್ರ ನಿಂತಿರುತ್ತೆ. ಶಾಂತಲೆ ರಥ ಏರಕ್ಕೆ ಮುಂಚೆ ಸೋವಲೆ ಅತ್ತೆಯ ಪಾದಗಳಿಗೆ ನಮಸ್ಕರಿಸ್ತಾಳೆ. ಶಾಂತಲೆ ಅವಳನ್ನು ಆಶೀರ್ವದಿಸಿ ಅಪ್ಕೊಂತಾಳೆ. ಭಗವಂತ ನಿನ್ನನ್ನು ಸದಾ ಸುಖಿಯಾಗಿ ಇರಲಿ ಅಂತ ಹರಿಸ್ಬಿಟ್ಟು ರಥವನ್ನು ಹತ್ತುತ್ತಾಳೆ. ಅವಳ ಹಿಂದೆನೆ ಕುವರ ಕೂಡ ರಥ ಹತ್ತಾನೆ. ಸಾರಥಿ ಮಹಾರಾಣಿಯವರಿಗೆ ನಮಸ್ಕರಿಸ್ತಾನೆ. ಅವರ ಅಪ್ಪಣೆಯನ್ನು ಪಡ್ಕೊಂಡು ಕುದುರೆಗಳಿಗೆ ಚಬುಕನ್ನು ತಾಗಿಸ್ತಾನೆ. ರಥ ವೇಗದಿಂದ ಶಿವಗಂಗೆಯ ಮಾರ್ಗವನ್ನು ಹಿಡಿಯುತ್ತೆ. ಈಗ ವಸಂತ ಋತು ಪ್ರಾರಂಭ ಆದ ದಿನಗಳು. ಆ ಪ್ರಾಂತ್ಯದಲ್ಲಿ ಎಲ್ಲ ಕಡೆಗೂ ಮುಂಗಾರು ಚೆನ್ನಾಗಿರುತ್ತೆ. ಗುಡ್ಡ ಬಯಲು ಎಲ್ಲವೂ ಹಸಿರುಗೆ ಕಾಣಿಸ್ತಾ ಇರುತ್ತೆ. ಮಾವಿನ ತರಳು ಕೂಡ ಆಗ್ತಾನೆ ಅಲ್ಲಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ವರ್ಷ ಕಾಲಕ್ಕೆ ಮೊದಲೇ ಪೈರಾಗೋ ಧಾನ್ಯಗಳು ಕೂಡ ಹೊಲದಲ್ಲಿ ಕೊಯ್ಲಿಗೆ ನಿಂತಿರುತ್ತವೆ. ಹಕ್ಕಿಗಳ ತಂಡಗಳು ಅದನ್ನು ತಿಂದು ತೃಪ್ತಿ ಪಡ್ತಾ ಇರುತ್ತವೆ. ಗುಡ್ಡಗಳ ಮೇಲೆ ಬಯಲುಗಳಲ್ಲಿ ಸೊಂಪಾಗಿ ಮೇಯ್ತಾ ಇದ್ದ ಕಾಲ್ನಡೆಗಳನ್ನ, ಹೊಲ ಗದ್ದೆಗಳಲ್ಲಿ ಉಲ್ಲಾಸವಾಗಿ ಹಾಡಿಕೊಂಡು ಕೆಲಸ ಮಾಡ್ತಿದ್ದ ಕೃಷಿಕರನ್ನ, ಅವರ ಸಂಸಾರಗಳನ್ನ, ದಾರಿಯಲ್ಲಿ ಅಲ್ಲಲ್ಲಿ ಸಿಗ್ತಿದ್ದ ಗ್ರಾಮಗಳಲ್ಲಿ ಊರುಗಳಲ್ಲಿ ಸಂತೋಷದಿಂದ ನಲ್ದಾಡ್ತಿದ್ದ ಕಲಿತಿದ್ದ ಮಕ್ಕಳನ್ನ ನೋಡಿ ಶಾಂತಲೆ ಆನಂದ ಪಡ್ತಾಳೆ. ಕುವರ ಕೂಡ ದಾರಿಯಲ್ಲಿ ಸಿಕ್ಕಿದ ಅನೇಕ ಹಳ್ಳಿಗಳು ಊರುಗಳು ಪಟ್ಟಣಗಳ ಪರಿಚಯವನ್ನು ಶಾಂತಲೆಗೆ ಮಾಡಿಕೊಡ್ತಾನೆ. ಅವುಗಳಲ್ಲಿ ಯಾರ್ಯಾರು ಸಾಮಂತರಾಗಿದ್ದಾರೆ, ಯಾರು ಹೆಗ್ಗಡೆಗಳಾಗಿದ್ದಾರೆ, ಯಾವ ಗೌಡರು ಅಲ್ಲಿ ಇದ್ದಾರೆ, ಜೊತೆಗೆ ಇತರ ಅಧಿಕಾರ ವರ್ಗದವರು ಯಾರ್ಯಾರು ಅನ್ನೋ ವಿಷಯವನ್ನೆಲ್ಲವನ್ನೂ ಆತ ಅಕ್ಕನಿಗೆ ಹೇಳ್ತಾ ಇದ್ದ. ಅರೆ, ಇಷ್ಟೆಲ್ಲ ಇವನು ಹೇಗೆ ತಿಳ್ಕೊಂಡ? ನಮ್ಮ ದೇಶ ಪೂರ್ತಿ ಇವನಿಗೆ ಕರತಲ ಮಲಕ ಆಗಿದ್ಯಾ? ಇಂಥವನೇ ಅಲ್ವಾ ಈ ಭೂಮಿಗೆ ಪ್ರಭು ಆಗ್ಬೇಕಾಗಿರೋದು. ಆದ್ರೆ ಅಯ್ಯೋ ವಿಧಿಯೇ, ಇಂತಹವನನ್ನ ಗರುಡನನ್ನ ಯಾಕೆ ಮಾಡಿದೆ? ನಿನ್ನ ಸಂಕಲ್ಪದ ಅರ್ಥ ಏನು ಅಂತ ಶಾಂತಲೆ ಮನಸ್ಸಿನಲ್ಲೇ ಮರುಗುತ್ತಾಳೆ. ಅಕ್ಕ ಇದ್ದಕ್ಕಿದ್ದ ಹಾಗೆ ಮೌನ ಆಗಿದ್ದದನ್ನ ಕುವರ ನೋಡ್ತಾನೆ. ಅಕ್ಕ, ಏನು ಯೋಚನೆ ಮಾಡ್ತಾ ಇದೀಯಾ? ಅಲ್ಲಿ ನೋಡು, ಹಿಂಡು ಜಿಂಕೆಗಳು ನೋಡು ಹೇಗಿದೆ.
ನಮ್ಮ ರಥದ ಶಬ್ದಕ್ಕೆ ಅಂಜಿ ಕಾಲುಗಳು ನೆಲಕ್ಕೆ ಸೋಕಿದೆಯೋ ಇಲ್ಲೋ ಅನ್ನೋ ಹಾಗೆ ಚಂಗನೆ ಪುಟ್ಟಿ ನಿಗಿದು ಓಡ್ತಾ ಇವೆ ನೋಡು. ಇನ್ನು ಆ ಚಿಕ್ಕ ಮರಿಗಳು ನೋಡು ಎಷ್ಟು ವೇಗವಾಗಿ ತಾಯಿಯನ್ನ ಅನುಸರಿಸ್ತಿವೆ. ಅಲ್ಲಿ ನೋಡು, ಅದು ಕೊರಳನ್ನ ಕೊಂಕುಸ್ಕೊಂಡು ನಮ್ಮನ್ನು ನೋಡ್ತಾ ಇದೆ. ಅಕ್ಕ, ನೀನ್ ಸಾಕೋದಾದ್ರೆ ಆ ಚೆಲುವಾದ ಹುಲ್ಲೆಯ ಮರಿಯನ್ನ ನಿಂಗೆ ತಂದು ಕೊಡ್ತೀನಿ ಅಂತ ಅಕ್ಕನ ಮನಸ್ಸನ್ನ ಸುಂದರವಾದ ನೋಟದ ಕಡೆಗೆ ಎಳಿಲಿಕ್ಕೆ ಅಂತ ಕುವರ ಪ್ರಯತ್ನ ಮಾಡ್ತಾನೆ. ಆದ್ರೆ ಶಾಂತಲೆ ಹೇಳ್ತಾಳೆ, ಬೇಡ ತಮ್ಮ, ಪಾಪ ಆ ಎಳೆ ಕರುವನ್ನ ತಾಯಿಯಿಂದ ಅಗಲಿಸಿ ಕದ್ದು ತರೋದ, ಅವು ಎಲ್ಲಿ ಇದ್ದು ಬೆಳಿಬೇಕು ಅಂತ ದೈವ ನಿಯಾಮಕವೋ ಅಲ್ಲಿದ್ರೇನೆ ಅದ್ ನೋಡ್ಲಿಕ್ಕೆ ಚೆನ್ನ ಅಂತ ಹೇಳ್ತಾಳೆ. ಆದ್ರೆ ಕುವರ ಬಿಡೋದಿಲ್ಲ, ಮತ್ತೆ ಮುಂದುವರಿಸ್ತಾನೆ. ಅಕ್ಕ, ಇಲ್ಲಿ ನೋಡು, ಈ ನೇರಳೆ ಗಿಡ ನೋಡು, ತುಂಬಿ ಬೆಳೆದ ಹಣ್ಣು ಹೇಗೆ ಜಂಪಿಯಾಗಿ ಜಗ್ತಾ ಇದೆ. ಕೆಳಗೆ ನೋಡು, ಗಾಳಿಗೆ ಉದುರಿರೋ ಹಣ್ಣುಗಳಿಂದ, ಕಪಿಗಳು ಕಿತ್ತು ಎಸೆದ ಹಣ್ಣುಗಳಿಂದ, ದಾರಿಗರು ಕಿತ್ತು ತಿಂದುಳಿದ ಹಣ್ಣುಗಳಿಂದ, ಕಾಲ್ನಡೆಗಳು ಅವುಗಳನ್ನು ತುಳಿದು ನಡೆದಿರೋದ್ರಿಂದ ನೆಲವೆಲ್ಲ ನೀಲಿ ಬಣ್ಣ ಆಗಿದೆ ನೋಡು. ನೇರಳೆ ಹಣ್ಣು ಬಾಯಾರಿಕೆಗೆ ಒಳ್ಳೇದು ಅಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು ರಥವನ್ನ ನಿಲ್ಸಕ್ಕೆ ಹೇಳಿ ಕೊಂಬೆಗಳಿಂದ ಒಳ್ಳೆ ಹಣ್ಣುಗಳನ್ನ ಬಿಡಿಸಿ ನೀರಲ್ಲಿ ತೊಳೆದು ಅಕ್ಕನಿಗೆ ಕೊಟ್ಟು ತಾನು ತಿಂತಾನೆ. ಇನ್ನು ಗಾವುದಕ್ಕೂ ಕುದುರೆಗಳನ್ನ ಬದಲಾಯಿಸ್ತಾ ಇದ್ದಿದ್ದರಿಂದ ದಾರಿ ಬಹಳ ಬೇಗ ಸಾಗುತ್ತೆ. ಏಕೆಂದ್ರೆ ಕುದುರೆಗಳು ಪ್ರತಿ ಸಲವೂ ಬದಲಾಗ್ತಿದ್ದರಿಂದ ಕುದುರೆಗಳಿಗೆ ದಣವಾಗ್ತಾ ಇರೋದಿಲ್ಲ. ವೇಗವಾಗಿ ಹೋಗ್ತಾ ಇದ್ದ ರಥದಲ್ಲಿ ಕೂತಿದ್ದ ಇವ್ರಿಗೂ ಕೂಡ ಬಿಸಿಲಿನ ಬಾಧೆ ಹೆಚ್ಚು ಅನುಭವಕ್ಕೆ ಬರುವುದಿಲ್ಲ. ಮಧ್ಯಾಹ್ನದ ಸಮಯಕ್ಕೆ ಕಾಡಿನ ರಮ್ಯವಾದ ಒಂದು ಸರೋವರದ ತೀರದಲ್ಲಿ ಮರಗಳ ನೆರಳಿದ್ದ ಕಡೆ ರಥವನ್ನ ನಿಲ್ಲಿಸ್ತಾರೆ, ಕೆಳಗಿಳಿತಾರೆ. ಅಲ್ಲಿದ್ದ ಸಣ್ಣ ಹೊಳೆಯಲ್ಲಿ ತಣ್ಣನೆ ನೀರಿನಲ್ಲಿ ಮುಖ ಪ್ರಕ್ಷಾಳನ, ಪಾದ ಪ್ರಕ್ಷಾಳನವನ್ನು ಮಾಡಿಕೊಂಡು ಸೋವಲೆ ಮಾಡಿಕೊಟ್ಟಿದ್ದಂತಹ ದಿವ್ಯವಾದ ಅಡುಗೆಯನ್ನ ವನಭೋಜನ ಮಾಡ್ತಾರೆ. ರಥ ನಡೆಸೋವನಿಗೂ ಕೊಡ್ತಾರೆ. ಅವನು ಉಂಡು ಕುದುರೆಗಳನ್ನು ಮೇವಿಗೆ ನೀರಿಗೆ ಬಿಡೋವರೆಗೂ ನೆರಳಲ್ಲಿ ವಿಶ್ರಾಂತಿ ತಗೊಂಡು ಆ ನಂತರ ಮತ್ತೆ ಪ್ರಯಾಣವನ್ನು ಮುಂದುವರಿಸ್ತಾರೆ. ಸಂಜೆಗೆ ಇನ್ನು ಸ್ವಲ್ಪ ಸಮಯ ಇದೆ ಅನ್ನೋಕ್ಕೆ ಮುಂಚೆನೆ ಅವರು ಶಿವಗಂಗೆಯನ್ನ ತಲುಪ್ತಾರೆ. ಮರುದಿನ ಬೆಳಗಾಗುತ್ತೆ. ಬಿಸಿಲು ಏರಕ್ಕೆ ಮೊದಲನೇ ಶಾಂತಲೆ ಬೆಟ್ಟವನ್ನು ಹತ್ತೋಣ ಅಂತ ಹೇಳ್ತಾಳೆ. ಕುವರನು ಸಿದ್ಧ ಆಗ್ತಾನೆ. ಆ ಬೆಟ್ಟಕ್ಕೆ ಕೈ ಮುಗಿದು ಬೆಟ್ಟವನ್ನು ಹತ್ತಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಗಂಗಾಧರೇಶ್ವರ ಗುಹಾಂತರ ದೇವಾಲಯ ಸಿಕ್ಕತ್ತೆ. ಅಲ್ಲಿದ್ದ ವಿಘ್ನೇಶ್ವರ ಮತ್ತು ನಂದಿಗಳಿಗೆ ನಮಸ್ಕರಿಸಿ ಒಳ ಹೋಗ್ತಾರೆ. ಮಹಾದೇವನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಆ ನಂತರ ಗಿರಿ ಶಿಖರದ ಕಡೆಗೆ ನಡೀತಾರೆ. ಅಲ್ಲಿಯ ಹಾದಿ ಬಹಳ ಇಕ್ಕಟ್ಟು ಮತ್ತು ಕಡಿದಾದದ್ದು. ಮೆಟ್ಟಲು ಸಣ್ಣವು, ಅಲ್ಲಲ್ಲಿ ಜಾರಿ ಬೀಳೋ ಸ್ಥಿತಿ ಕೂಡ ಇರುತ್ತೆ. ಇಷ್ಟು ಕಠಿಣವಾಗಿದ್ರೂ ಕೂಡ ಶಾಂತಲೆಯ ಮನಸ್ಸು ಶಾಂತವಾಗಿ ಇರುತ್ತೆ. ಅವಸರ ಮಾಡ್ಕೋಬೇಡ ಅಕ್ಕ, ನಿಧಾನ ಮಾಡು, ಪಕ್ಕದ ಬಂಡೆಯನ್ನ ಹಿಡ್ಕೋ, ಅಷ್ಟು ಸಣ್ಣ ಕಲ್ಲಿನ ಮೇಲೆ ಕಾಲಿಡ್ಬೇಡ, ಜಾರುತ್ತೆ, ಹೊರಳುತ್ತೆ. ಅಲ್ಲಿ ನೋಡು, ಜೌಗು ಹೆಚ್ಚಾಗಿದೆ, ಪಾಚಿ ಕಟ್ಟಿದೆ, ಎಚ್ಚರಿಕೆ. ಈ ಥರ ಮಾತಾಡ್ತಾನೆ ಕುವರ ಅಕ್ಕನ ಕೈ ಹಿಡ್ಕೊಂಡು ಮೆಲ್ಲಗೆ ಮೇಲಕ್ಕೆ ಹತ್ತಿಸ್ಕೊಂಡು ಹೋಗ್ತಾನೆ. ದಣಿವನ್ನ ತೀರಿಸ್ಕೊಳ್ಳೋಕೆ ಅಂತ ಅವರು ಅಲ್ಲಲ್ಲೇ ಕೂತು ಆಯಾಸ ಪರಿಹಾರ ಮಾಡಿಕೊಂಡು ಮುಂದುವರಿತಾ ಇರ್ತಾರೆ. ದಾರಿ ಉದ್ದಕ್ಕೂ ಮಂಟಪಗಳಿರುತ್ತೆ, ಸೋಪಾನಗಳಿರುತ್ತೆ, ಚಿಕ್ಕ ಪುಟ್ಟ ದೊಡ್ಡ ಗುಡಿಗಳು ಕೂಡ ಇರುತ್ತೆ. ವಿನಾಯಕ ನಂದಿಗಳ ಮೂರ್ತಿಗಳಿರುತ್ತೆ. ಬೆಟ್ಟದ ಗಾಳಿ ತಣ್ಣಗೆ ಬೀಸ್ತಾ ಇದ್ರೂ ಕೂಡ ಚೈತ್ರ ಮಾಸದ ಬಿಸಿಲು ಚುರುಕು ಅನ್ನಿಸ್ತಾ ಇರುತ್ತೆ. ಆ ದಿನ ಚೈತ್ರ ಶುದ್ಧ ಪಂಚಮಿ, ಸೋಮವಾರ. ಸೋಮಧರಣ ದಿನದ ದಿವಸ ಆತನ ದರ್ಶನವನ್ನ ಪಡೆದು ಆತನನ್ನೇ ಧ್ಯಾನ ಮಾಡ್ಕೊಂತ ಶಾಂತಲೆ ಬೆಟ್ಟವನ್ನು ಹತ್ತಾ ಇರ್ತಾಳೆ. ಬೆಟ್ಟದ ಕಿಬ್ಬಿಯನ್ನು ಸೇರೋಷ್ಟೊತ್ತಿಗೆ ಆಕೆಗೆ ಹೆಚ್ಚು ದಣಿವಾಗುತ್ತೆ. ಅಲ್ಲಿ ಒಂದು ತೀರ್ಥೋದ್ಭವ ಹೊಂಡ ಇರುತ್ತೆ. ಆ ಹೊಂಡದ ಹತ್ರ ಇಬ್ರು ಕೂತ್ಕೊಂತಾರೆ. ಅಕ್ಕ, ಈ ಬೆಟ್ಟ ಇಷ್ಟು ಕಡಿದು ಅಂತ ಗೊತ್ತಿದ್ರು ಕೂಡ ಹತ್ತು ಬಂದಿಯಲ್ಲ ನೀನು ಅಂತ ಕುವರ ಹೇಳ್ತಾನೆ. ನಾನು ಚಿಕ್ಕವಳಿದ್ದಾಗ ಈ ಬೆಟ್ಟವನ್ನ ಓಡಿ ಹತ್ತುತ್ತಾ ಇದ್ನಂತೆ. ಅವ್ವ ನೆನ್ನೆ ತಾನೇ ಹೇಳಿದ್ರು, ಆದ್ರೆ ಈಗ ಸಾಧ್ಯನ ಅದೆಲ್ಲ ಅಂತ ಶಾಂತಲೆ ನಸು ನಗುತ್ತಾಳೆ. ಸ್ವಲ್ಪ ಹೊತ್ತು ಕೂತು ದಣಿವಾರದ ಮೇಲೆ ಶಾಂತಲೆ ಹೇಳ್ತಾಳೆ, ತಮ್ಮ, ಬಾಯಾರ್ತಾ ಇದೆ, ಹತ್ರಲ್ಲಿ ನೀರೆಲ್ಲೂ ಇಲ್ಲ, ನಾವು ಜೊತೆಲ್ಲೇ ತರಬೇಕಾಗಿತ್ತು. ನಾವು ಬಂದ ದಾರಿಯಲ್ಲಿ ವಿಘ್ನೇಶ್ವರನ ಮಂಟಪದ ಎದುರುಗಡೆ ದೊಣೆ ಇದೆಯಲ್ವಾ, ಅಲ್ಲಿ ತಿಳಿ ನೀರಿರುತ್ತೆ, ಅದನ್ನ ನೋಡಿದೆಯಲ್ಲ, ಪಕ್ಕದಲ್ಲಿ ಅರ್ಚಕರ ಮನೆ ಇದೆ, ಕೇಳ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ತಗೊಂಡ್ ಬಾ ಅಂತ ಹೇಳ್ತಾಳೆ. ತರ್ತೀನಕ್ಕ, ಇಲ್ಲೇ ಕೂತಿರು ಅಂತ ಹೇಳ್ಬಿಟ್ಟು ಕುವರ ನಿಮಿಷ ಮಾತ್ರದಲ್ಲಿ ಇಳಿದು ಹೋಗ್ತಾನೆ. ಕುವರ ಅಲ್ಲಿಂದ ಇಳಿದು ಹೋದ್ಮೇಲೆ ಶಾಂತಲೆ ಎದ್ದು ಸುತ್ತ ನೋಡ್ತಾಳೆ. ಸುಂದರವಾದ ದೃಶ್ಯ ಅದು. ಬೆಟ್ಟದ ತಪ್ಪಲಿನಲ್ಲಿ ಶಿವಗಂಗೆ ಊರು ತುಂಬಾ ಪುಟ್ಟದಾಗಿ ಕಾಣುತ್ತೆ. ಚಿಕ್ಕಂದಿನ ನೆನಪು ಬರುತ್ತೆ ಅವಳಿಗೆ.
ಅಲ್ಲೇ ಎಲ್ಲೋ ಹತ್ತಿರದಲ್ಲಿ ಕೋಡುಗಲ್ಲು ಬಸವ ಅನ್ನೋ ಒಂದು ಹೆಸರಿನ ನಂದಿ ವಿಗ್ರಹ ಇದ್ದದ್ದು ಆ ಕಡೆಗೆ ಅದು ಇದ್ದ ದಿಕ್ಕನ್ನು ಹುಡುಕಿ ಕಂಡು ಹಿಡಿದು ಆ ಕೋಡುಗಲ್ಲು ಬಸವ ಇರೋ ಕಡೆಗೆ ಹೊರಡ್ತಾಳೆ. ಕೋಡುಗಲ್ಲು ಬಸವ ಸಿಕ್ಕತ್ತೆ. ಅದರ ಸುತ್ತ ಪ್ರದಕ್ಷಿಣೆಗೆ ಸ್ಥಳ ಬಹಳ ಇಕ್ಕಟ್ಟಾಗಿರುತ್ತೆ. ಕಾಲು ಜಾರಿದ್ರೆ ಮೈ ಮೂಳೆ ಕೂಡ ಉಳಿಯೋ ಸಂಭವವೇ ಇಲ್ಲ. ಬಹಳ ಎಚ್ಚರದಿಂದ ಅದಕ್ಕೆ ಪ್ರದಕ್ಷಿಣೆ ಬರಬೇಕು. ಹೆಂಗಸರು ಮಕ್ಕಳಿಗೆ ಅದು ಬಹಳ ಕಷ್ಟ ಸಾಧ್ಯವಾದದ್ದೇ ಹೌದು. ಶಾಂತಲೆ ಧೈರ್ಯದಿಂದ ಒಂದ್ಸಲ ಬಸವನ ಹತ್ರಕ್ಕೆ ಬರ್ತಾಳೆ, ನಮಸ್ಕಾರ ಮಾಡ್ತಾಳೆ, ಕೈ ಮುಗಿತಾಳೆ. ಆ ನಂತರ ಮಧ್ಯ ಆಕಾಶವನ್ನು ಸಮೀಪಿಸ್ತಿದ್ದಂತಹ ಸೂರ್ಯನನ್ನು ನೋಡ್ತಾಳೆ, ಕೈ ಮುಗಿತಾಳೆ. ಭಗವನ್ ನಾರಾಯಣ, ಇನ್ನು ನನಗೆ ನೀನೇ ದಿಕ್ಕು, ನೀನೇ ಸಾಕ್ಷಿ. ಇಹ ಜನ್ಮದ ಕೊನೆ ಕರ್ತವ್ಯ ಅಂತ ಮಾಡ್ತಾ ಇದ್ದೀನಿ. ನಿನಗೆ ನನ್ನ ಆತ್ಮಾರ್ಪಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬೇರೆ ಯಾವ ಮಾರ್ಗನೂ ನೀನು ತೋರಿಸ್ಲಿಲ್ಲ. ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ, ಲಕ್ಷ್ಮಿ ಪಟ್ಟಮಹಿಷಿ ಆಗಲಿ, ಅವಳಿಗೆ ಪುತ್ರ ಸಂತಾನವನ್ನು, ದೇಶಕ್ಕೆ ಒಡೆಯನನ್ನು ನೀನು ಕೊಡು. ಪ್ರಭುಗಳ ಮನಸ್ಸನ್ನು ಹೇಗಾದರೂ ಸಂತೈಸು. ಅವ್ರಿಗೆ ನನ್ನ ಮೇಲಿರೋ ಅನುರಾಗವೆಲ್ಲ ಇನ್ಮೇಲೆ ಲಕ್ಷ್ಮಿಗೆ ದೊರೆಯಲಿ. ಭಗವಂತ ನನ್ನನ್ನು ಕ್ಷಮಿಸು, ಕರುಣಿಸು ಅಂತ ಹೇಳ್ಬಿಟ್ಟು ಶಾಂತಲೆ ಕಣ್ಣು ಮುಚ್ತಾಳೆ. ಅಷ್ಟೇ, ಶಾಂತಲೆ ಶರೀರ ಅಲ್ಲಿಂದ ನೆಟ್ಟಿಗೆ ಕೆಳಕ್ಕೆ ಬಿದ್ದು ಬಂಡೆಗಳ ಮೇಲೆ ಉರುಳಿ 106 ಅಡಿ ದೂರಕ್ಕೆ ಬೀಳುತ್ತೆ. ರಮ್ಯವಾದ ನಕ್ಷತ್ರವೊಂದು ಮೂಡಿ ಧರೆಗೆ ಬೆಳಕನ್ನು ಕೊಟ್ಟು ಕಣ್ಮರೆ ಆಗುತ್ತೆ. ಇದು ಆಗೋದು ಶಕವರ್ಷ 1050 ಅಂದರೆ ಕ್ರಿಸ್ತ ಶಕ 1131 ವಿರೋಧಿ ಕೃತ್ ಸಂವತ್ಸರದ ಚೈತ್ರ ಶುದ್ಧ ಪಂಚಮಿ ಸೋಮವಾರದ ದಿವಸ. ಅಂದರೆ ಪೂರ್ವಾಹ್ನದಲ್ಲಿ ಶಾಂತಲ ಶಿವಗಂಗೆಯ ಪುಣ್ಯಕ್ಷೇತ್ರದಲ್ಲಿ ತನ್ನ ದೇಹವನ್ನು ಕೊನೆಗೊಳಿಸ್ಕೊತಾಳೆ. ಅದೇ ಸಮಯದಲ್ಲಿ ಈ ಕಡೆ ಪ್ರಭುಗಳು ಮತ್ತು ಲಕ್ಷ್ಮಿ ವೇಲಾಪುರದಲ್ಲಿ ಚೆನ್ನಕೇಶವನಿಗೆ ಶಾಂತಲಾ ದೇವಿಯ ಹೆಸರಲ್ಲಿ ಪೂಜೆಯನ್ನು ಮಾಡಿಸ್ತಾ ಇರ್ತಾರೆ. ಅರ್ಚಕರು ಹೂವು ತುಂಬಿದ್ದ ತಟ್ಟೆ ಮಧ್ಯೆ ತುಪ್ಪದ ದೀಪವನ್ನು ಇಟ್ಟು ದೇವನಿಗೆ ಬೆಳಗ್ತಾ ಇರ್ತಾರೆ. ತಟ್ಟೆ ಅಕಸ್ಮಾತ್ತಾಗಿ ಪೂಜಾರಿ ಕೈಯಿಂದ ಜಾರಿ ದೀಪದ ಜೊತೆಗೆ ನೆಲಕ್ಕೆ ಉರುಳು ಬಿಡುತ್ತೆ. ದೀಪ ನಂದು ಹೋಗೋದ್ರಲ್ಲಿರುತ್ತೆ. ಆರಿ ಹೋಗ್ತಾ ಇದ್ದ ಬತ್ತಿಯನ್ನು ಪ್ರಭುಗಳು ತಕ್ಷಣ ಕೈಯಿಂದ ಎತ್ತುತ್ತಾರೆ, ಜ್ಯೋತಿಯನ್ನು ಉದ್ಧಾರಗೊಳಿಸ್ತಾರೆ. ಆರಿ ಹೋಗ್ತಿದ್ದ ಆ ಸೊಡರು ಮತ್ತೆ ಪ್ರಜ್ವಲಿಸುತ್ತೆ. ಪ್ರಭುಗಳಿಗೆ ಇದೇನೋ ಅಶುಭ ಸೂಚನೆಯ ಅನಿಸುತ್ತೆ. ಆ ಕ್ಷಣದಲ್ಲಿ ಎದೆಯ ಪಾರ್ಶ್ವದಲ್ಲಿ ಏನೋ ನೋವು ಆದಂಗೆ ಆಗತ್ತೆ. ಅರ್ಚಕನಿಗೂ ಭಯ ಆಗತ್ತೆ. ಕೈ ಒದ್ದೆ ಆಗಿತ್ತು, ತಟ್ಟೆ ಜಾರ್ತು, ಸಹಸ್ರ ಅಪರಾಧ ಆಯಿತು, ದೇವರು ಮನ್ನಿಸ್ಬೇಕು ಅಂತ ಕೈ ಜೋಡಿಸಿ ದೈವವನ್ನು ಪ್ರಭುಗಳನ್ನು ಬೇಡಿ ದೇವರಿಗೆ ಮತ್ತೆ ಹೊಸ ದೀಪಾರತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ದೀಪಾರತಿ ಕೆಳಗಡೆ ಉರುಳಿದಾಗ ಲಕ್ಷ್ಮಿಗೂ ಕೂಡ ಹೊಟ್ಟೆಯಲ್ಲಿ ಕಿವುಚಿ ಹಿಂಡಿದ ಹಾಗೆ ಸಂಕಟ ಆಗುತ್ತೆ. ಒಂದು ಏನೋ ನಿಟ್ಟುಸಿರು ಅವಳ ಎದೆಯಿಂದ ತಾನಾಗಿ ಹೊರಗಡೆಗೆ ಬರುತ್ತೆ. ಪ್ರಭುಗಳು ಪೂಜೆಯನ್ನು ಮುಗಿಸಿ ಲಕ್ಷ್ಮಿ ಜೊತೆಗೆ ಗರ್ಭಗುಡಿಯಿಂದ ಈಚೆಗೆ ಬರ್ತಾರೆ. ಲಕ್ಷ್ಮಿ, ಇದೇನೋ ಅಶುಭ ಸೂಚಕ ಅನ್ನಿಸ್ತಾ ಇದೆ, ಮನಸ್ಸಿಗೆ ಯಾಕೋ ಕಳವಳ ಆಗ್ತಾ ಇದೆ ಅಂತ ಹೇಳ್ತಾರೆ. ಲಕ್ಷ್ಮಿ ಕೂಡ ಹೇಳ್ತಾಳೆ, ಹೌದು ಸ್ವಾಮಿ, ನನಗೂ ಯಾಕೋ ಭಯ ಆಗ್ತಾ ಇದೆ. ಆರತಿ ಜ್ಯೋತಿ ಹಾಗೆ ನೆಲಕ್ಕೆ ಉರುಳಬಾರ್ದಲ್ವಾ? ನಮ್ಮ ತಪ್ಪೇನು ಇದ್ರೂ ಕೂಡ ಚೆನ್ನಕೇಶವ ಮನ್ನಿಸ್ಲಿ. ಪ್ರಜ್ಞೆ ಇದ್ದು ನಾನು ಯಾವ ದೋಷವನ್ನು ಮಾಡಿಲ್ಲ, ದೇವರೇ ಕಾಪಾಡಬೇಕು ಅಂತ ಕೂಡ ಹೇಳ್ತಾಳೆ. ಪ್ರಭುಗಳು ಮತ್ತು ಲಕ್ಷ್ಮಿ ದೇವನ ಕ್ಷಮೆ ಬೇಡ್ತಾ ಸೋಪಾನಗಳ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊತಾರೆ. ಆ ಕಡೆ ಶಿವಗಂಗೆನಲ್ಲಿ ಕುವರ ಬೆಟ್ಟವನ್ನು ಸರಸರನೆ ಇಳಿದು ಪೂಜಾರಿ ಮನೆಯಲ್ಲಿ ಒಂದು ಶುಭ್ರವಾದ ಪಾತ್ರೆಯನ್ನು ಇಸ್ಕೊಳ್ತಾನೆ. ವಿಘ್ನೇಶ್ವರನ ದೊಣೆಯಲ್ಲಿ ನೀರನ್ನು ತುಂಬಿಕೊಂಡು ಪುನಃ ಮೇಲಕ್ಕೆ ಹತ್ತಿ ಬರ್ತಾನೆ. ಅಕ್ಕನನ್ನು ಬಿಟ್ಟು ಹೋಗಿದ ಕಡೆಗೆ ಬರ್ತಾನೆ. ಅಲ್ಲಿ ಅಕ್ಕ ಇರೋದಿಲ್ಲ. ಅಕ್ಕ ಅಕ್ಕ ಅಂತ ಕೂಗ್ತಾನೆ. ಸುತ್ತ ನೋಡ್ತಾನೆ, ಎಲ್ಲೂ ಉತ್ತರ ಬರೋದಿಲ್ಲ. ಅಕ್ಕನು ಕಣ್ಣಿಗೆ ಕಾಣಿಸೋದಿಲ್ಲ. ದೂರ ಏನಾದರೂ ಹೋಗ್ಬಿಟ್ಟಿದ್ದಾಳ ಅಂತ ಅಂದ್ಕೊಂಡು ಧ್ವನಿಯನ್ನು ಎತ್ತರಿಸ್ತಾನೆ. ಅಕ್ಕ ಅಕ್ಕ ಅಂತ ಮತ್ತೆ ಕೂಗ್ತಾನೆ. ಆಗಲೂ ಉತ್ತರ ಬರೋದಿಲ್ಲ. ಕೂರನಿಗೆ ಆಶ್ಚರ್ಯ ಆಗುತ್ತೆ, ಭಯನೂ ಆಗುತ್ತೆ. ತಂದಿದ್ದ ಉದಕ ಪಾತ್ರೆಯನ್ನು ತೀರ್ಥೋದ್ಭವದ ಹೊಂಡದ ಒಳಗಡೆಗೆ ಇಡ್ತಾನೆ. ಬಂಡೆ ಒಂದ್ರ ಮೇಲೆ ಏರ್ ನಿಂತ್ಕೊಂಡು ಗಟ್ಟಿಯಾಗಿ ಅಕ್ಕ ಅಕ್ಕ ಅಂತ ಮತ್ತೆ ಸುತ್ತ ತಿರುಗಿ ಕರೀತಾನೆ. ಬೆಟ್ಟದ ಬೋರೆಗಲ್ಲುಗಳಿಂದ ಅದೇ ಪ್ರತಿಧ್ವನಿ ಹೊರಡುತ್ತೆ. ಆದರೆ ಅಕ್ಕನ ಉತ್ತರ ಬರೋದಿಲ್ಲ. ಅಕ್ಕ ಇಷ್ಟರಲ್ಲಿ ಎಲ್ಲಿಗೆ ಹೋಗಿರಬಹುದು? ನನ್ನ ಕೂಗು ಕೇಳಿದಷ್ಟು ದೂರ ಹೋಗಿದ್ದಾಳ ಅಂತ ಕೂರನಿಗೆ ಭಯ ಆಗುತ್ತೆ. ಮತ್ತೊಮ್ಮೆ ತನ್ನ ದೇಹ ಶಕ್ತಿಯನ್ನೆಲ್ಲ ಗಂಟಲಿಗೆ ಕೊಡ್ತಾನೆ. ಅಕ್ಕ ಅಕ್ಕ ಅಂತ ಹರಚ್ತಾನೆ. 2, 3, 4, 5 ಸಲ ಪ್ರತಿಧ್ವನಿಗಳಾಗತ್ತೆ. ಅಷ್ಟು ಜೋರಾಗಿ ಅವನು ಕೂಗ್ತಾನೆ. ಇಡೀ ಬೆಟ್ಟಕ್ಕೆ ಆ ಧ್ವನಿ ಕೇಳುತ್ತೆ. ಆದರೆ ಮಾರುತ್ರ ಮಾತ್ರ ಕೇಳಿ ಬರೋದಿಲ್ಲ. ಸೋಮವಾರದ ಬೆಟ್ಟದ ಪೂಜೆಗೆ ಅಂದ್ಬಿಟ್ಟು ಇವ್ರಿಗಿಂತ ಮುಂಚಿತವಾಗಿ ಬೆಟ್ಟವನ್ನು ಹತ್ತಿ ಬಂದು ಪೂಜೆ ಮುಗಿಸಿ
ಕಾಯಿ ಹಣ್ಣುಗಳನ್ನು ತಿಂತ ಕೂತಿರುತ್ತೆ ಒಂದು ಗ್ರಾಮವಾಸಿಗಳ ತಂಡ. ಕುಬರನ ಈ ಧ್ವನಿಗೆ ಅವ್ರಿಗೆಲ್ಲರೂ ಬೆಚ್ಚಿ ಬೀಳೋ ಹಂಗಾಗುತ್ತೆ. ಅಯ್ಯೋ, ಯಾರೋ ಭಾಗ್ಯವಂತೆ, ನಿಮ್ಮ ಅಕ್ಕನ ಇರಬಹುದೇನೋ ಗೊತ್ತಿಲ್ಲ, ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಕೋಡುಗೊಲ್ಲ ಬಸವ ಇರೋ ಕಡೆಗೆ ನಡ್ಕೊಂಡು ಹೋದ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಎಲ್ಲಿದೆ ಅದು ಅಂತ ಕುವರ ಕೇಳಿದಾಗ, ಅದೋ ಆ ಕಡೆ ಅಂತ ಅವರು ಕೋಡುಗೊಲ್ಲು ಬಸವನ ಕಡೆಗೆ ತೋರಿಸ್ತಾರೆ. ಕುವರ ಆ ಕಡೆಗೆ ಓಡ್ತಾನೆ. ಕುವರನ ಭೀತಿ ಕಾತುರತೆಗಳನ್ನು ನೋಡ್ಬಿಟ್ಟು ಆ ಗ್ರಾಮವಾಸಿಗಳು ಕೂಡ, ಅಯ್ಯೋ ಆ ಹೆಂಗಸಿಗೆ ಏನಾಯ್ತೋ ಏನೋ, ತಾವು ನೋಡು ಬರೋಣ ಅಂತ ಕುವರನ ಹಿಂದೆನೆ ಓಡ್ತಾರೆ. ಕೋಡುಗಲ್ಲು ಬಸವ ಇರೋ ಕಡೆಗೆ ಕುವರ ಬರ್ತಾನೆ. ಅಲ್ಲಿ ಸುತ್ತ ನೋಡ್ತಾನೆ. ಗಿರಿನೇ ಅದರೋ ಹಾಗೆ ಅಕ್ಕ ಅಕ್ಕ ಅಂತ ಮತ್ತೆ ಅರಚಾಡ್ತಾನೆ. ಆ ಕೂಗಿಗೆ ಬೆಟ್ಟದ ಪ್ರತಿಯೊಂದು ಬಿರುಕಲ್ಲು, ಬಂಡೆಗಳ ಮಧ್ಯದಲ್ಲಿ, ಕೆಳಗಿನ ಊರುಗಳಲ್ಲಿ, ಬಯಲಲ್ಲಿ ಪ್ರತಿಧ್ವನಿಗಳು ಹೊರಡುತ್ತವೆ. ಆದರೆ ಅಕ್ಕನ ಮಾರುತ್ರ ಮಾತ್ರ ಬರೋದಿಲ್ಲ. ಆಗ ಕುವರನ ಧೈರ್ಯ ಒಡೆದು ಹೋಗುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.